ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಅಕ್ಟೋಬರ್ ತಿಂಗಳಿನ ಮೇಷರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ. ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳ್ಳೋದೇ ಆದ್ರೆ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಸಂಚಾರ, ಶನಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ತಿಂಗಳಿನಲ್ಲಿ ಅಂದ್ರೆ 18ನೇ ತಾರೀಕಿನ ನಂತರ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ತಾತ್ಕಾಲಿಕವಾಗಿ 2 ತಿಂಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಇದ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾರೆ. ಸೊ ಇದನ್ನ ಅತಿಚಾರ ಮಾರ್ಗವಾಗಿ ಅಂತ ಹೇಳ್ತೀವಿ. ಸೊ ಬಹುಬೇಗನೆ ನೆಕ್ಸ್ಟ್ ಹೌಸ್ಗೆ ಬಂದ್ಬಿಟ್ಟು ಮತ್ತೆ ಅಲ್ಲಿ ಇದ್ಕೊಂಡ್ಬಿಟ್ಟು ವಕ್ರಿಯಾಗಿ ಮತ್ತೆ ಹಿಂದಿನ ಮನೆಗೆ ಹೋಗ್ತಕ್ಕಂಥದ್ದು. ಸೊ ಗುರುವಿನ ಅತಿಚಾರ ಏನು ನಡೀತಾ ಇದೆ ಕರ್ಕಾಟಕ ರಾಶಿಗೆ, ಇದು ಕೆಲವು ರಾಶಿಗೆ ಸ್ವಲ್ಪ ಬದಲಾವಣೆಗಳನ್ನು ತಂದುಕೊಡ್ತಾ ಹೋಗುತ್ತೆ. ಅದನ್ನ ಒಂದೊಂದು ರಾಶಿಗೆ ಹೇಳ್ತಾ ಹೋಗೋಣಂತೆ. ಇನ್ನು ಈ ತಿಂಗಳಿನಲ್ಲಿ ಸೂರ್ಯನ ಒಂದು ಸಂಚಾರ ಅಕ್ಟೋಬರ್ 17ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ, ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಬುಧ ಅಕ್ಟೋಬರ್ 3ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ, ಅಕ್ಟೋಬರ್ 3ನೇ ತಾರೀಕಿನಿಂದ ಅಕ್ಟೋಬರ್ 24ನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ, ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಶುಕ್ರ ಅಕ್ಟೋಬರ್ 9ನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ, ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಇನ್ನು ಕುಜ ಅಕ್ಟೋಬರ್ 27ನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ನೆಕ್ಸ್ಟ್ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಸ್ನೇಹಿತರೆ ನೋಡಿ, ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾನೆ. ನೋಡಿ, ಈ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ಇಂತಹ ರಾಶಿಯವರಿಗೆ ಈ ತರ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಒಂದು ಹೆಸರಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೇಷರಾಶಿ, ಅಶ್ವಿನಿ, ಸೊ ಈ ತರ ಹೆಸರಲ್ಲಿ ಇರ್ತಕ್ಕಂಥವ್ರು, ಅಶ್ವಿನಿ ಆಗಿರ್ಬೋದು, ಲೀಲಾಧರ್ ಆಗಿರ್ಬೋದು, ಲತಾ ಆಗಿರ್ಬೋದು, ಈ ತರ ಒಂದೊಂದು ಹೆಸರಿನಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ. ಅವರ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬರೀ ರಾಶಿ ಫಲಿತಾಂಶ ಅಂತಕ್ಕಂಥದ್ದು ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ. ಅಂದ್ರೆ ನಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ತೊಂದರೆಗಳು ಇದ್ದ ಪಕ್ಷದಲ್ಲಿ ಅಟ್ಲೀಸ್ಟ್ ಗೋಚಾರದಲ್ಲಿ ನಮಗೆ ಏನಾದ್ರೂ ಗುರುಬಲ ಶನಿ ಬಲ ಬಂದಾಗ ಸ್ವಲ್ಪ ಏನೋ ಒಂದು ಸಹಾಯ ಸಹಕಾರ ನಮಗೆ ಜೀವನದಲ್ಲಿ ನಡೀತಾ ಹೋಗುತ್ತೆ. ಸ್ವಲ್ಪ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಇದು ಗೋಚಾರದಲ್ಲಿ ಇರ್ತಕ್ಕಂತಹ ಸ್ಥಿತಿಗತಿಗೂ ನಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಸ್ಥಿತಿಗತಿಗೂ ಇರ್ತಕ್ಕಂತಹ ವ್ಯತ್ಯಾಸ. ಹಾಗಾದ್ರೆ ಬನ್ನಿ, ಈ ಮೇಷ ರಾಶಿಯವರಿಗೆ ಈ 2025 ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ನೋಡಿ. ಈ ತಿಂಗಳಿನಲ್ಲಿ ಗುರುವಿನ ಸಂಚಾರ ಏನು ಬದಲಾವಣೆ ಆಗ್ತಾ ಇದೆ, ಚತುರ್ಥ ಭಾವಕ್ಕೆ ಅರ್ಧಾಷ್ಟಮ ಗುರುವಿನ ದೋಷ ಅಂತ ನಾವು ಕರಿತೀವಿ. ನೋಡಿ, ಈ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳು ಶುಭಾಶುಭ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇದೆ. ಪಂಚಮಾಧಿಪತಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಅಂದ್ರೆ 6ನೇ ಮನೆಯಲ್ಲಿ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೂರ್ಯನಿಗೆ ಆಪೋಸಿಟ್ ಇದರಲ್ಲಿ ಸಮಸಪ್ತಕ ದೃಷ್ಟಿಯಲ್ಲಿ ಮೀನರಾಶಿಯಲ್ಲಿ ಅಂದ್ರೆ ನಿಮಗೆ 7.5 ಶನಿ ನಡೀತಾ ಇದೆ. 12ನೇ ಮನೆಯಲ್ಲಿ ಶನಿ ವಕ್ರಿ ಆಗಿದ್ದಾರೆ. ವಕ್ರಿ ಶನಿಯ ದೃಷ್ಟಿ 6ನೇ ಮನೆಯ ಮೇಲೆ ಇರ್ತಕ್ಕಂತಹ ಸೂರ್ಯನ ಮೇಲೆ ಬೀಳ್ತಾ ಇರೋದ್ರಿಂದ ಈ ಸಂತಾನದಿಂದ ತೊಂದರೆಗಳು, ಸಂತಾನದ ಒಂದು ವಿಚಾರದಲ್ಲಿ ತೊಂದರೆಗಳು, ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು, ಇಲ್ಲದೆ ಇರ್ತಕ್ಕಂತಹ ಟೆನ್ಷನ್ ಉಂಟಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು, ಎದೆ ನೋವು, ಮತ್ತಮೇಲೆ ಬಾಡಿ ಪೇನ್ಸ್ ತರ, ನಿದ್ರಾಭಂಗ, ನಿದ್ರಾಹೀನತೆ ಉಂಟಾಗ್ತಕ್ಕಂಥದ್ದು, ಮತ್ತಮೇಲೆ ಋಣಾತ್ಮಕ ಆಲೋಚನೆಗಳು ಅಂದ್ರೆ ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಆಗಿ ಏನೋ ಕೆಟ್ಟ ಯೋಚನೆಗಳು, ಸ್ಟ್ರೆಸ್ ಆಗೋದು, ಈ ತರ ಸಿಚುಯೇಷನ್ ಬರ್ತಾ ಇರುತ್ತೆ. ಅದು ಅಲ್ಲದೆ
ಅಕ್ಟೋಬರ್ 9ನೇ ತಾರೀಕಿನಿಂದ ಶುಕ್ರನ ಬದಲಾವಣೆ 6ನೇ ಮನೆಗೆ ನೀಚ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಪರಸ್ತ್ರೀಯರ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಆರ್ಥಿಕ ವಿಚಾರದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುವ ಪ್ರಸಂಗಗಳು ಬರ್ತಾ ಹೋಗುತ್ತೆ. ಮತ್ತಾಮೇಲೆ ಈ ಚತುರ್ಥ ಸ್ಥಾನದಲ್ಲಿ ಏನು ಈ ಒಂದು ಗುರುವಿನ ಸಂಚಾರ ನಡೀತಾ ಇದೆ, ಇದು ಈ ಜಾಬಲ್ಲಿ ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮಗೆ ಎಕ್ಸ್ಟ್ರಾ ವರ್ಕ್ ಲೋಡ್ ಬಂದು ಬೀಳ್ತಾ ಇರುತ್ತೆ. ಇನ್ನೂ ಕೆಲಸ 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 ಅಂತಕ್ಕಂಥದ್ದು. ಮತ್ತಾಮೇಲೆ ಈ ಇಷ್ಟವಿಲ್ಲದ ಪ್ರದೇಶಕ್ಕೆ ಇಷ್ಟವಿಲ್ಲದ ಸ್ಥಾನಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನನಗೆ ಆ ಕೆಲಸ ಇಷ್ಟ ಇಲ್ಲ, ಅಲ್ಲಿಗೆ ಹಾಕ್ತಾರೆ ನಿಮ್ಮನ್ನು ತಗೊಂಡೋಗಿ, ಈ ಥರ. ಆಮೇಲೆ ಈ ಮನೆ ಕೊಂಡ್ಕೊಳ್ತಕ್ಕಂಥದ್ದು, ಮನೆ ಬದಲಾವಣೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಯಾಕಂದರೆ ಗುರು ನವಮಾಧಿಪತಿಯಾಗಿ ಚತುರ್ಥ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಇದು ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಇದ್ರೂ ಕೂಡ ಇಲ್ಲಿ ಉದ್ಯೋಗದ ವಿಚಾರದಲ್ಲಿ, ಮಾನಸಿಕ ವಿಚಾರದಲ್ಲಿ ತೊಂದರೆಗಳು ಇದ್ದೇ ಇರುತ್ತೆ. ಸೊ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ತೊಂದರೆಗಳು, ಸೊ ಈ ಥರ ಉದ್ಯೋಗದಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಇರೋ ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಹೋಗಿ ಇರ್ತಕ್ಕಂತಹ ಸಾಧ್ಯತೆಗಳು, ಈ ಥರ ಸಿಚುಯೇಷನ್ ಹೆಚ್ಚಾಗಿ ಮೇಷರಾಶಿಯಲ್ಲಿ ಕಂಡು ಬರ್ತಾ ಇರುತ್ತೆ. ಸಾಕಷ್ಟು ಜನ ಚತುರ್ಥ ಸ್ಥಾನಕ್ಕೆ ಗುರು ಬಂದ ತಕ್ಷಣ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಬಟ್ ಚತುರ್ಥ ಸ್ಥಾನಕ್ಕೆ ಗುರು ಬಂದಾಗ ಅಷ್ಟೊಂದು ತೀರಾ ಒಳ್ಳೇದಾಗೋದಿಲ್ಲ. ಉದ್ಯೋಗದಲ್ಲಿ, ಮನೆಯ ವಿಚಾರದಲ್ಲಿ ಸಾಕಷ್ಟು ಸ್ಟ್ರೆಸ್ ನೋಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಮತ್ತು ಆಮೇಲೆ ಸ್ತ್ರೀಯರ ಒಂದು ವಿಚಾರದಲ್ಲಿ ಕೂಡ ತೊಂದರೆಗಳು, ಆಕಸ್ಮಿಕ ಧನ ನಷ್ಟ, ವ್ಯಾಪಾರದಲ್ಲಿ ನಷ್ಟಗಳು ಉಂಟಾಗ್ತಕ್ಕಂಥದ್ದು, ಶ್ರಮ ಜಾಸ್ತಿ, ಪ್ರತಿಫಲ ಕಡಿಮೆ, ಹಣ ಕಡಿಮೆ, ಬರ್ತಕ್ಕಂಥ ಆದಾಯ ಕಡಿಮೆ, ಈ ಥರ ಸಿಚುಯೇಷನ್ ಮೇಷರಾಶಿಯವರಿಗೆ ಬರ್ತಾ ಇರುತ್ತೆ. ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ. ಸೊ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ಪ್ರತಿನಿತ್ಯ ಸೂರ್ಯನಿಗೆ, ಆಮೇಲೆ ಇನ್ನೊಂದು ವಿಷಯ, ಈ ಪ್ರೀತಿ ಪ್ರೇಮ ಅಂತ ಏನು ಬೀಳ್ತಾ ಇರ್ತೀರಲ್ವಾ, ಆ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಒಬ್ಬೊಬ್ಬರೇ ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗಬೇಡಿ, ತೊಂದರೆಗಳನ್ನು ಅನುಭವಿಸ್ತೀರ. ಸೊ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ, ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಸೂರ್ಯ ಅಷ್ಟಕವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತಾಮೇಲೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತ ಪುಸ್ತಕ ಬರುತ್ತೆ, 7 ದಿನಗಳ ವ್ರತವನ್ನು ಮಾಡಿ ದಕ್ಷಿಣಾಮೂರ್ತಿಗೆ ಆರಾಧನೆ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಬಹುದು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.